My dear students, welcome to DCE Digital Learning Classroom. QABD2 ವಿಷಯದಲ್ಲಿ ಥಿಯರಿ ಆಫ್ ಪ್ರಾಬಬಿಲಿಟಿ 5ನೇ ಚಾಪ್ಟರ್ ಪಾರ್ಟ್ 8ನ 2014ರಿಂದ 2019ರವರೆಗೂ 6 ಮಾರ್ಕ್ಸ್ಗೆ ಕೊಟ್ಟಿರ್ತಕ್ಕಂಥ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ್ದು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೈಸೆಲ್ಫ್ ನರಸಪ್ಪ PR, ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ at GFGC and PG Center, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಯೂನಿಟ್ 5 ಥಿಯರಿ ಆಫ್ ಪ್ರಾಬಬಿಲಿಟಿಯಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ 3ನೇ ಸೆಮಿಸ್ಟರ್ 2ನೇ BComನ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸಿನೆಸ್ ಡಿಸಿಷನ್ 2 ವಿಷಯಕ್ಕೆ ಸಂಬಂಧಿಸಿದ ಹಾಗೆ 56ನೇ ಸೆಷನ್ ನೋಡ್ತಾ ಇದ್ದೀವಿ. ನಾವು ಈ ಅವಧಿಯಲ್ಲಿ ಏನೇನು ಕಲಿತೀವಿ, ನಾವು ಕಲಿತಕ್ಕಂಥ ಕಾನ್ಸೆಪ್ಟ್ಸ್ ಏನೇನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಇರತಕ್ಕಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಬನ್ನಿ ಪ್ರಾಬ್ಲಮ್ ನೋಡೋಣ. ಮೊದಲನೇ ಪ್ರಾಬ್ಲಮ್, 2 unbiased dice are thrown. Find the probability that both the dice shows the same digits. ಎರಡನೇ ಪ್ರಶ್ನೆ, that first dice shows 5. ಇದು 6 ಮಾರ್ಕ್ಸ್ ಕೇಳಿದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ BCom ಅಲ್ಲಿ ನವೆಂಬರ್ 2017 ಅಲ್ಲಿ. ಬರೀರಿ ಸೊಲ್ಯೂಷನ್. ಮೊದಲನೇ ಪ್ರಶ್ನೆ, ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಬೋತ್ ದ ಡೈಸ್ ಶೋಸ್ ದ ಸೇಮ್ ಡಿಜಿಟ್ಸ್. ಡಬ್ಲೆಟ್ಸ್ ಅಂತ ಮಾಡಿದ್ವಿ ನಾವು, ಇದೇ ಪ್ರಾಬ್ಲಮ್ ಆನ್ಸರ್ ಮಾಡಿದ್ವಿ ನಾವು, ಅದನ್ನ ಡಬ್ಲೆಟ್ಸ್ ಅಂತ ಕರೆದಿದ್ವಿ. ವೆನ್ ದ 2 unbiased dice are thrown, the sample space is as follows. ಯಾವ ತರ ಇರುತ್ತೆ ಸ್ಯಾಂಪಲ್ ಸ್ಪೇಸು? 1 1 1 2 1 3 ನಮಗೆ ಗೊತ್ತಿದೆ, ಹಿಂದಿನ ಸೆಷನ್ಸ್ ಅಲ್ಲಿ ಕಲ್ತಿದ್ದೀವಿ. ಸೊ 36 ಇವೆಂಟ್ಸ್ ಔಟ್ಕಮ್ಸ್ ಬರತಕ್ಕಂಥ ಚಾನ್ಸಸ್ ಇರ್ತದೆ. ನಮಗೆ 2 ಅನ್ಬಯಾಸ್ಡ್ ಡೈಸ್ ಅನ್ನ ನಾವು ಮೇಲಕ್ಕೆ ಎಸೆದಾಗ ಬರತಕ್ಕಂಥ ಈವೆಂಟ್ಸ್ ಇವು. ಈಗ ಪ್ರಶ್ನೆ ಏನು, ಬೋತ್ ದ ಡೈಸ್ ಶೋಸ್ ದ ಸೇಮ್ ಡಿಜಿಟ್ಸ್. ಎರಡೂ ಡೈಸ್ ಅಲ್ಲಿ ಸೇಮ್ ಡಿಜಿಟ್ಸ್ ಬರತಕ್ಕಂಥ ಚಾನ್ಸಸ್ ಎಷ್ಟು ಅಂತ ನೋಡಿ. ನಾನು ಯೆಲ್ಲೋ ಕಲರ್ ಅಲ್ಲಿ ಶೇಡ್ ಮಾಡಿದ್ದೀನಿ. 6 ಈವೆಂಟ್ಸ್ ಬರೋ ಚಾನ್ಸಸ್ ಇರುತ್ತೆ ಔಟ್ ಆಫ್ 36. ಸೊ ಆನ್ಸರ್ ಬಗೆಯೋಣ. ಲೆಟ್ ದ ಪ್ರಾಬಬಿಲಿಟಿ ಆಫ್ ಬೋತ್ ದ ಡೈಸ್ ಶೋಸ್ ದ ಸೇಮ್ ಡಿಜಿಟ್ಸ್ ಬಿ ಪ್ರಾಬಬಿಲಿಟಿ ಎಸ್ ಅಂತ ಕರಿತೀನಿ ನಾನು. ನಾವು ರೈಟ್ ದ ಫಾರ್ಮುಲಾ. ಪ್ರಾಬಬಿಲಿಟಿ ಎಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು ಎಸ್. ಎಸ್ ಅಂದ್ರೆ ಸೇಮ್ ಡಿಜಿಟ್ಸ್ ತೋರಿಸೋದು, ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪರಿಮೆಂಟ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಫೇವರೇಬಲ್ ಟು ಎಸ್ ಅಂತಂದ್ರೆ ಸೇಮ್ ಡಿಜಿಟ್ಸ್ ತೋರಿಸೋ. ಎಷ್ಟಿದೆ? 6 ಇದೆ, ನೋಡ್ತಾ ಇದ್ದೀನಿ ನೀವು. 6 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ ಇವೆಲ್ಲ ಸೇರಿಸಿ 36 ಈವೆಂಟ್ಸ್ ಇದೆ. 6/36 ಆರ್ ಇಟ್ ಈಸ್ 6 1s are 6 and 6 6s are 36. 6 1 6 6 36 1/6 ಅಂತ ಕೂಡ ಹೇಳಬಹುದು. ಇದು ಮೊದಲನೇ ಪ್ರಶ್ನೆಗೆ ಆನ್ಸರ್. ಎರಡನೇ ಪ್ರಶ್ನೆ ಏನಿದೆ, ಪ್ರಾಬಬಿಲಿಟಿ ದಟ್ ದ ಫಸ್ಟ್ ಡೈಸ್ ಶೋಸ್ 5. ಮೊದಲನೇ ಡೈಸ್ 5 ತೋರಿಸ್ತಕ್ಕಂಥ ಚಾನ್ಸಸ್ ಎಷ್ಟು ಅಂತ. ಇದನ್ನು ಆನ್ಸರ್ ಮಾಡಿದ್ವಿ ನಾವು ಹಿಂದಿನ ಸೆಷನ್ಸ್ ಅಲ್ಲಿ. ಬರೀರಿ, ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ದಟ್ ದ ಫಸ್ಟ್ ಡೈಸ್ ಶೋಸ್ 5. ಮೊದಲನೇ ಡೈಸು 5 ತೋರಿಸ್ತಕ್ಕಂಥ ಚಾನ್ಸಸ್ ಎಷ್ಟು ಅಂತ. ಅನ್ಬಯಾಸ್ಡ್ ಡೈಸ್ 2 ನಾವು ಎಸೆದಾಗ ಸ್ಯಾಂಪಲ್ ಸ್ಪೇಸ್ ಯಾವ ತರ ಇರುತ್ತೆ? ಸೇಮ್ ಈಗ ತಾನೇ ಬರೆದಿದ್ವಿ ನಾವು. ಈಗ ಪ್ರಶ್ನೆ ಏನು ಅಂದ್ರೆ, ಮೊದಲನೇ ಡೈಸು 5 ತೋರಿಸ್ತಕ್ಕಂಥ ಚಾನ್ಸಸ್ ನೋಡಿ, ಇಲ್ಲಿದೆ ನೋಡಿ. 5 1 5 2 5 3 5 4 5 5 5 6. ಇನ್ನೆಲ್ಲೂ ಕೂಡ ಮೊದಲನೇ ಡೈಸ್ ಅಲ್ಲಿ 5 ಇಲ್ಲ, ಇಲ್ಲಿ ಮಾತ್ರ ಇರೋದು 6 ಇವೆ. ಅರ್ಥ ಆಯ್ತಾ? ಈಗ ಬರೆಯೋಣ. ಲೆಟ್ ದ ಪ್ರಾಬಬಿಲಿಟಿ ದಟ್ ದ ಫಸ್ಟ್ ಡೈ ಶೋಸ್ 5 ಬಿ ಪ್ರಾಬಬಿಲಿಟಿ ಎಫ್ ಅಂದ್ರೆ ಫಸ್ಟ್ ಡೈಸ್ ಅಂತ. ಸೊ ಫಾರ್ಮುಲಾ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟಿದೆ? ಮೊದಲನೇ ಡೈಸ್ 5 ತೋರಿಸ್ತಕ್ಕಂಥದ್ದು ಇಟ್ ಈಸ್ 6 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ? ಇವೆಲ್ಲ ಸೇರಿ ಎಷ್ಟಿರುತ್ತೆ? 2 ಡೈಸ್ ಅನ್ನ ಎಸಿದಾಗ 36 ಇರುತ್ತೆ. ಸೊ ಅಗೈನ್ ದ ಆನ್ಸರ್ ಈಸ್ 1/6. 6 1 6 6 36 6/36 ಅಂತ ಹೇಳ್ಬೋದು, ಅಥವಾ 1/6 ಅಂತ ಹೇಳಬಹುದು. ದಿಸ್ ಈಸ್ ಫಾರ್ 6 ಮಾರ್ಕ್ಸ್. ಮತ್ತೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ದ ಪ್ರಾಬಬಿಲಿಟಿ ಆಫ್ ಅನ್ ಇಂಡಿಯನ್ ಹ್ಯಾವಿಂಗ್ ಎ ಕಾರ್ ಈಸ್ 26%. ಭಾರತದಲ್ಲಿ ಒಬ್ಬ ವ್ಯಕ್ತಿ ಕಾರ್ ಓನರ್ ಆಗಿರ್ತಕ್ಕಂಥದ್ದು 26%, ಶೇಕಡ 26 ಅಂತ. ದ ಪ್ರಾಬಬಿಲಿಟಿ ಆಫ್ ಇಂಡಿಯನ್ ಹ್ಯಾವಿಂಗ್ ಎ ಹೌಸ್ ಈಸ್ 40%. ಭಾರತದಲ್ಲಿ ಪ್ರತಿಶತ 40, 100ಕ್ಕೆ 40 ಜನ ಮನೆಯನ್ನ ಸ್ವಂತ ಪಡೆದಿರಬಹುದು. ದೆನ್ ದ ಪ್ರಾಬಬಿಲಿಟಿ ಆಫ್ ಇಂಡಿಯನ್ ಹ್ಯಾವಿಂಗ್ ಎ ಕಾರ್ ಅಂಡ್ ಎ ಹೌಸ್ ಈಸ್ 18%. ಕಾರು ಮತ್ತೆ ಮನೆಯನ್ನ ಹೊಂದಿರತಕ್ಕಂಥ ಚಾನ್ಸಸ್ ಎಷ್ಟು? 18% ಇರಬಹುದು. ದೆನ್ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಅನ್ ಇಂಡಿಯನ್ ಓನ್ಸ್ ಎ ಕಾರ್ ಆರ್ ಎ ಹೌಸ್? ಕಾರ್ ಅಥವಾ ಮನೆಯನ್ನ ಮಾಲೀಕತ್ವ ಹೊಂದಿರತಕ್ಕಂಥವ್ರು ಎಷ್ಟು ಪರ್ಸೆಂಟ್ ಇರಬಹುದು? ದಿಸ್ ಇಸ್ ದ ಕ್ವಶನ್ ಗಿವನ್ ಇನ್ BCom Bangalore University November 2018 for 6 marks. ಬರೀರಿ ಆನ್ಸರ್ನ. ಕಂಪ್ಯೂಟೇಷನ್ ಆಫ್
Probability of Indian owns a car or a house. An Indian owns a car or a house is not a case of mutually exclusive event. ನೆನಪಿದೆಯಾ? ಕಾರನ್ನ ಹೊಂದಿರಬಹುದು ಅಥವಾ ಹೌಸನ್ನು ಕೂಡ ಹೊಂದಿರಬಹುದು. ಕಾರ್ ಇದ್ದಾಗ ಹೌಸ್ ಇರಲ್ಲ ಅಥವಾ ಹೌಸ್ ಇದ್ದಾಗ ಕಾರ್ ಇರಲ್ಲ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಬಟ್ ಇಲ್ಲಿ ಕಾರು ಇರಬಹುದು ಅಥವಾ ಹೌಸು ಇರಬಹುದು. ಸೊ ಎರಡನ್ನೂ ಕೂಡ ಹೊಂದಿರತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನ ನಾವು ನಾಟ್ ಎ ಕೇಸ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಹೇಳ್ಕೊಟ್ಟಿದ್ದೀನಿ ಹಿಂದಿನ ಸೆಷನ್ ಅಲ್ಲಿ ನಾವು ಬಿಕಾಸ್ ಅನ್ ಇಂಡಿಯನ್ ಕ್ಯಾನ್ ಓನ್ ಎ ಕಾರ್ ಆರ್ ಎ ಹೌಸ್. ಸಾಧ್ಯತೆ ಇದೆಯಾ? ಹೌದು. ಅದಕ್ಕೆ ಇದನ್ನು ನಾಟ್ ಎ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿತೀವಿ. ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಆರ್ ಸ್ಯಾಂಪಲ್ ಸ್ಪೇಸ್. ಎಸ್, ಏನದು 100. ಯಾಕೆ ಇಲ್ಲಿ ಪರ್ಸೆಂಟೇಜಸ್ ಅಲ್ಲಿ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಎಲ್ಲವನ್ನು ಕೂಡ. ಪರ್ಸೆಂಟೇಜಸ್ ಅಲ್ಲಿ ಕೊಟ್ಟಾಗ ಟೋಟಲ್ ಪರ್ಸೆಂಟೇಜ್ ಎಷ್ಟಿರುತ್ತೆ? 100 ಮೀನ್ಸ್ 100 ಇವೆಂಟ್ಸ್ ಇರುತ್ತೆ. ನೆಕ್ಸ್ಟ್, ಪ್ರಾಬಬಿಲಿಟಿ ಆಫ್ ಇಂಡಿಯನ್ ಓನಿಂಗ್ ಎ ಕಾರ್, ದಟ್ ಈಸ್ ಪ್ರಾಬಬಿಲಿಟಿ ಸಿ ಇಸ್ ಈಕ್ವಲ್ ಟು ಎಷ್ಟು ಪರ್ಸೆಂಟ್? 26% ಅಥವಾ 0.26 ಅಂತ ಕರೀಬಹುದು. ದೆನ್ ಪ್ರಾಬಬಿಲಿಟಿ ಆಫ್ ಓನಿಂಗ್ ಎ ಹೌಸ್, ದಟ್ ಈಸ್ ಪ್ರಾಬಬಿಲಿಟಿ ಎಚ್ ಇಸ್ ಈಕ್ವಲ್ ಟು 40%. ನೋಡಿ ಕೊಟ್ಟಿದ್ದಾರೆ ಅವರು, ಅಥವಾ 0.40. ಅಂಡ್ probability of Indian owns a car and a house, that is probability C and H, C for car, H for house, is equal to 18%. ನೋಡಿ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ, that is 0.18. probability of Indian owns a car or a house, ಫಾರ್ಮುಲಾ ಬರೆಯೋಣ. probability C or H is equal to probability C plus probability H minus probability C and H ಅಥವಾ C intersection H ಅಂತ ಎರಡು ಹೊಂದಿರತಕ್ಕಂಥವ್ರು. ಸೊ ಎಲ್ಲ ಆನ್ಸರ್ಸ್ ನಮ್ಮ ಹತ್ರ ಇವೆ. ಮೊದಲನೇದು 0.26 ಪ್ಲಸ್ ಎರಡನೇದು 0.40 ಮೈನಸ್ ಎರಡು ಇರೋದೆಷ್ಟು? 0.18. ಸೊ ಪ್ರಾಬಬಿಲಿಟಿ ಆಫ್ ಕಾರ್ ಆರ್ ಹೌಸ್ ಎರಡನ್ನೂ ಹೊಂದಿರತಕ್ಕಂಥದ್ದು ಎಷ್ಟು ಅಂದ್ರೆ ಇವೆರಡನ್ನೂ ಕೂಡಿ the answer is 0.66 minus 0.18 and finally answer is 0.48. ಅಂದ್ರೆ 48% ಪೀಪಲ್ ಕಾರು ಅಥವಾ ಮನೆಯನ್ನ ಯಾವುದಾದ್ರೂ ಒಂದನ್ನ ಓನರ್ ಆಗಿ ಇರ್ತಾರೆ. ಬರೀರಿ. Hence the probability of an Indian owning a car or a house is 48%. 0.48 means 48%. ಅರ್ಥ ಆಗಿದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. From a pack of 52 playing cards, a card is drawn at random. What is the probability that it is? ಪ್ರಶ್ನೆ ಎ ರೆಡ್ ಕಾರ್ಡ್, ಪ್ರಶ್ನೆ ಬಿ ಎ ಕ್ವೀನ್, ಪ್ರಶ್ನೆ ಸಿ ಐದರ್ ಕ್ವೀನ್ ಆರ್ ಏಸ್. ಸೊ ಈ ಪ್ರಶ್ನೆನ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಬಿಕಾಮ್ ಅಲ್ಲಿ ನವೆಂಬರ್ 2019 ಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಆನ್ಸರ್ನ. ಸೊಲ್ಯೂಷನ್, ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಅಥವಾ ಸ್ಯಾಂಪಲ್ ಸ್ಪೇಸ್ ಎಷ್ಟಿರುತ್ತೆ? 52 ಇರುತ್ತೆ. ನೆನಪಿದೆಯಾ? ನೋಡಿ ಇಲ್ಲಿ ಕಾರ್ಡ್ಸ್ ಅಲ್ಲಿ 4 ಸಿಂಬಲ್ಸ್ ಇರ್ತದೆ. ಒಂದು ಕ್ಲಬ್ ಸಿಂಬಲ್, ಇನ್ನೊಂದು ಸ್ಪೇಡ್ ಸಿಂಬಲ್. ಈ ಎರಡು ಸಿಂಬಲ್ ಬ್ಲಾಕ್ ಅಲ್ಲಿ ಇರ್ತದೆ. ಹಾರ್ಟ್ ಅಂಡ್ ಡೈಮಂಡ್ ಸಿಂಬಲ್ ಇವೆರಡು ರೆಡ್ ಅಲ್ಲಿ ಇರ್ತದೆ. ಒಂದೊಂದು 13 ಕಾರ್ಡ್ಸ್ ಇರ್ತವೆ. ಟೋಟಲಿ 52 ಕಾರ್ಡ್ಸ್ ಇರುತ್ತೆ. ನೋಡಿ ಕಾರ್ಡ್ಸ್ ಎಲ್ಲ ಡೆಕ್ ಆಫ್ ಕಾರ್ಡ್ಸ್ ಅಂತ ತೋರಿಸ್ತಿದ್ದೀನಿ. 52. ಮೊದಲನೇದು ಕ್ಲಬ್ಸ್ 13 ಕಾರ್ಡ್ಸ್ ಇದಾವೆ. ದೆನ್ ಎರಡನೇದು ಸ್ಪೇಡ್ಸ್ ಬ್ಲಾಕ್ ಅಲ್ಲಿ ಇರ್ತವೆ, 13 ಕಾರ್ಡ್ ಇದೆ. ಮೂರನೇದು ಹಾರ್ಟ್ಸ್ 13. ನಾಲ್ಕನೇದು ಡೈಮಂಡ್ಸ್ 13 ಇರುತ್ತವೆ. ನೆನಪಿದೆಯಾ? ಮುಂದೆ ಪ್ರಾಬಬಿಲಿಟಿ ಆಫ್ ಎ ಕಾರ್ಡ್ ಈಸ್ ಡ್ರಾನ್ ವಿಚ್ ಈಸ್ ರೆಡ್. ರೆಡ್ ಕಾರ್ಡ್ ತೆಗಿತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳ್ತಿದ್ದಾರೆ. ನೋಡಿ ಇಲ್ಲಿ ನೋಡ್ತಿದೀವಾ? 13 ಪ್ಲಸ್ 13 ಬ್ಲಾಕ್ ಇರುತ್ತೆ. ಮತ್ತೆ 13 ಅಂಡ್ 13 26 ಕಾರ್ಡ್ಸ್ ಯಾವಾಗ್ಲೂ ಕೂಡ ರೆಡ್ ಇರುತ್ತೆ. ಔಟ್ ಆಫ್ 52 26 ಕಾರ್ಡ್ಸ್ ಆರ್ ರೆಡ್ ಕಾರ್ಡ್ಸ್. ಹೌದಾ? ತೋರಿಸ್ತಿದ್ದೀನಿ ನೋಡಿ. ಮತ್ತೆ ಸ್ಪೇಡ್ಸ್ ಬ್ಲಾಕ್ ಇರುತ್ತೆ, ಮತ್ತೆ ಕ್ಲಬ್ಸ್ ಬ್ಲಾಕ್ ಇರುತ್ತೆ. ಹಾರ್ಟ್ ಮತ್ತೆ ಡೈಮಂಡ್ಸ್ 13 ಪ್ಲಸ್ 13 26 ರೆಡ್ ಕಾರ್ಡ್ಸ್ ಇರುತ್ತೆ ಔಟ್ ಆಫ್ 52. ನಾವು ಆನ್ಸರ್ ಈಸ್ ದ ನಂಬರ್ ಆಫ್ ರೆಡ್ ಕಾರ್ಡ್ಸ್ ಈಸ್ 26. ಹಾಗಾದ್ರೆ ಪ್ರಾಬಬಿಲಿಟಿ ಆಫ್ ಎ ಕಾರ್ಡ್ ಈಸ್ ಡ್ರಾನ್ ವಿಚ್ ಈಸ್ ರೆಡ್, ಪ್ರಾಬಬಿಲಿಟಿ ಆರ್ ಈಸ್ ಈಕ್ವಲ್ ಟು 26/52 ಅಥವಾ 26 ones 26 twos 1/2 ಅಂತ ಹೇಳಬಹುದು. ಇದು ಗೊತ್ತಿತ್ತು ನಮ್ಗೆ. ಸೊ ಈ ಆನ್ಸರ್ ಮಾಡಿದ್ರೆ ನಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಎರಡನೇ ಪ್ರಶ್ನೆ, ಕ್ವೀನ್ ಬರ್ತಕ್ಕಂಥ ಚಾನ್ಸಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಬರೀರಿ ಆನ್ಸರ್ನ. ಪ್ರಾಬಬಿಲಿಟಿ ಆಫ್ ಎ ಕಾರ್ಡ್ ಈಸ್ ಡ್ರಾನ್ ವಿಚ್ ಈಸ್ ಕ್ವೀನ್. ನಂಬರ್ ಆಫ್ ಕ್ವೀನ್ ಕಾರ್ಡ್ಸ್ ಈಸ್ ಈಕ್ವಲ್ ಟು 4. ನಂಬರ್ ಆಫ್ ಕ್ವೀನ್ ಕಾರ್ಡ್ಸ್ ಎಷ್ಟು? 4. ಕರೆಕ್ಟಾ? ನೋಡಿ ಇಲ್ಲೊಂದ್ಸಲ ನೋಡ್ತಿದ್ದೀರಿ, ಕ್ವೀನ್ ಕಾರ್ಡ್ಸ್ 4 ಇರುತ್ತೆ, 4 ಸಿಂಬಲ್ಗೆ.
Then probability of a card which is drawn as queen, probability Q is equal to 4 out of 52, 4 by 52, ಅಥವಾ ಅದನ್ನು ನಾವು 1 by 13 ಅಂತ ಹೇಳ್ಬೋದು. ಕರೆಕ್ಟಾ? 4 1 4 13 52. ದಿಸ್ ಈಸ್ ದ ಆನ್ಸರ್. ಏನು? ಕ್ವೀನ್ ಕಾರ್ಡ್ ತೆಗಿತಕ್ಕಂಥ ಸಂಭವನೀಯತೆ. ಮೂರನೇ ಪ್ರಶ್ನೆಗೆ ಆನ್ಸರ್ ಮಾಡೋಣ ಬನ್ನಿ. Probability of a card drawn which is either queen or ace. A pack or a deck of cards contains 52 cards. ನೆನಪಿದ್ಯಾ? ನೋಡಿ, ನೆನಪಿಟ್ಕೊಂಡಿದ್ದೀರಲ್ಲ, 52 ಕಾರ್ಡ್ ಇರುತ್ತೆ. Of which 4 are queen cards. ಹೌದಾ? ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ, ಮೊದಲನೇ ಕ್ವೀನು, ಎರಡನೇ ಕ್ವೀನು, ಮೂರನೇ ಕ್ವೀನು, ನಾಲ್ಕನೇ ಕ್ವೀನ್. ಒಂದು ಕ್ಲಬ್ ಕ್ವೀನ್, ಎರಡನೇದು ಸ್ಪೇಡ್ ಕ್ವೀನ್, ಮೂರನೇದು ಹಾರ್ಟಿನ್ ಕ್ವೀನ್, ನೆಕ್ಸ್ಟ್ ನಾಲ್ಕನೇದು ಡೈಮಂಡ್ ಕ್ವೀನ್. 4 ಕ್ವೀನ್ಸ್ ಇರುತ್ತೆ. ಅಂಡ್ 4 ಆರ್ ಏಸ್ ಕಾರ್ಡ್ಸ್. 4 ಏಸ್ ಕಾರ್ಡ್ಸ್ ಇರುತ್ತೆ, ಅಂದ್ರೆ ಎ ಸಿಂಬಲ್ ಇಂದ ಇರುತ್ತೆ. ನೋಡ್ತಿದ್ದೀರಲ್ಲ, ಮೊದಲನೇದು ಕ್ಲಬ್ ಏಸ್, ಎರಡನೇದು ಸ್ಪೇಡ್ ಏಸ್, ಮೂರನೇದು ಹಾರ್ಟ್ ಏಸ್, ನಾಲ್ಕನೇದು ಡೈಮಂಡ್ ಏಸ್ ಅಂತ. ನೋಡಿ, ಇಲ್ಲಿ ಏಸ್ ಮಾತ್ರ ತೋರಿಸ್ತಿದ್ದೀನಿ ನಾನು. ಏಸ್, ಎ ಅನ್ನೋದನ್ನ ಏಸ್ ಅಂತ ಕರಿತೀವಿ. ಸೊ ಈ 4 ಸಿಂಬಲ್ಸ್ ಅಲ್ಲಿ 4 ಏಸ್ ಇರುತ್ತೆ. ಮುಂದುವರೆದು, ಸೆಲೆಕ್ಟಿಂಗ್ ಎ ಕಾರ್ಡ್ ವಿಚ್ ಇಸ್ ಕ್ವೀನ್ ಆರ್ ಏಸ್ ಈಸ್ ಎ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್. ಕರೆಕ್ಟಾ? ಕ್ವೀನ್ ಬಂದ್ರೆ ಏಸ್ ಬರಲ್ಲ, ಏಸ್ ಬಂದ್ರೆ ಕ್ವೀನ್ ಬರಲ್ಲ. ಅದನ್ನ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿತೀವಿ. ಸೆಷನ್ ನಂಬರ್ 52 ಅಲ್ಲಿ ನೋಡಿದ್ವಿ ನಾವು. ನಂಬರ್ ಆಫ್ ಕ್ವೀನ್ ಕಾರ್ಡ್ಸ್, ದಟ್ ಈಸ್ ಪ್ರಾಬಬಿಲಿಟಿ Q is equal to ಎಷ್ಟು? 4. ಈಗ ತಾನೇ ಬರ್ದಿದ್ದೀವಿ ನಾವು. Then number of ace cards, probability A is equal to 4. Now probability of a card is drawn which is either queen or ace. Formula ಏನು? Probability Q or A is equal to probability Q plus probability A. ಹೌದಾ? ಸಬ್ಸ್ಟಿಟ್ಯೂಟ್ ಮಾಡೋಣ. probability Q 4 by 52, probability is 4 by 52. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ probability Q or A is equal to LCM ತಗೋಬೇಕು, ಎರಡಕ್ಕೂ ಕೂಡ 52 ಬರುತ್ತೆ. ದೆನ್ 52 ನ ಈ 52 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. 1 into 4 4. ಅಗೈನ್ 52 ನ 52 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. 1 into 4 4. ಸೊ 4 plus 4 is equal to 8 by 52 or 2 by 13. ಹೌದಾ? 4 2 8, 4 13 52. ಸೊ ಆನ್ಸರ್ 2 by 13. ಏನು? ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಐದರ್ ಕ್ವೀನ್ ಆರ್ ಏಸ್. ಅರ್ಥ ಆಯ್ತಾ? ಮುಂದಿನ ಪ್ರಾಬ್ಲಮ್ ನೋಡೋಣ. ಎ ಸಿಂಗಲ್ ಕಾರ್ಡ್ ಇಸ್ ಚೂಸನ್ ಅಟ್ ರ್ಯಾಂಡಮ್ ಫ್ರಮ್ ಎ ಸ್ಟ್ಯಾಂಡರ್ಡ್ ಡೆಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್. ಹೌದಾ? 52 ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ಅನ್ನ ರ್ಯಾಂಡಮ್ ಆಗಿ ಯಾವುದೋ ಒಂದನ್ನು ತೆಗೆಯೋಣ. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಚೂಸಿಂಗ್? ಪ್ರಶ್ನೆ ಎ ಕಿಂಗ್ ಆರ್ ಎ ಕ್ಲಬ್. ಪ್ರಶ್ನೆ ಬಿ ಎ ಕಿಂಗ್ ಆರ್ ಎ ಕ್ವೀನ್. ಸೊ ಈ ಪ್ರಶ್ನೆಯನ್ನ ನವೆಂಬರ್ 16 BComಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಕೇಳಿದ್ದಾರೆ. 6 ಮಾರ್ಕ್ಸ್ಗೆ, ಒಂದೊಂದಕ್ಕೂ 3 ಮಾರ್ಕ್ಸ್. ಬರೀರಿ. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಎ ಕಿಂಗ್ ಆರ್ ಎ ಕ್ಲಬ್. ಸೊ ಅದರಲ್ಲಿ ಮೊದಲನೇದು, ಎ ಪ್ಯಾಕ್ ಆಫ್ ಕಾರ್ಡ್ಸ್ ಕಂಟೈನ್ಸ್ 4 ಕಿಂಗ್ಸ್. ಹೌದಾ? ನೋಡಿ, 4 ಕಿಂಗ್ಗಳಿರ್ತವೆ. ತೋರಿಸಿದ್ದೀನಿ ನಾನು, 4 ಸಿಂಬಲ್ಸ್ 4 ಕಿಂಗ್ ಇರ್ತವೆ. ಅಂಡ್ 13 ಕ್ಲಬ್ಸ್. ಕರೆಕ್ಟಾ? ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ ನೋಡ್ರಿ. ಕ್ಲಬ್ ಸಿಂಬಲ್ ಅಲ್ಲಿ 13 ಕಾರ್ಡ್ ಇರ್ತದೆ. ಏಸ್ ಒಂದಿರುತ್ತೆ, 2 3 4 5 6 7 8 9 10 ಸಂಖ್ಯೆಗಳು, ಮತ್ತೆ ಜೆ ಕ್ಯೂ ಅಣಕಿ. ಸೊ 13 ಕಾರ್ಡ್ ಇರುತ್ತೆ. ಸೆಲೆಕ್ಟಿಂಗ್ ಎ ಕಾರ್ಡ್ ವಿಚ್ ಈಸ್ ಐದರ್ ಕಿಂಗ್ ಆರ್ ಎ ಕ್ಲಬ್ ಈಸ್ ನಾಟ್ ಎ ಕೇಸ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್. ಯಾಕೆ? ಬಿಕಾಸ್ ಎ ಕ್ಲಬ್ ಕೆನ್ ಆಲ್ಸೋ ಬಿ ಎ ಕಿಂಗ್. ಕ್ಲಬ್ ಸಿಂಬಲ್ ಅಲ್ಲಿ ಕೂಡ ಕಿಂಗ್ ಬರಬಹುದು. ಅದಕ್ಕೋಸ್ಕರ ಇದನ್ನು ನಾವು ನಾಟ್ ಎ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿತೀವಿ. ಈಗ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಅಥವಾ ಸ್ಯಾಂಪಲ್ ಸ್ಪೇಸ್ ಎಷ್ಟಿರುತ್ತೆ? 52. ನಂಬರ್ ಆಫ್ ಕಿಂಗ್ ಕಾರ್ಡ್ಸ್ ಎಷ್ಟಿದೆ? 4 ಇದೆ. ಹೇಳಿದೆ ಈಗ ತಾನೆ. 4 ಕಿಂಗ್ ಕಾರ್ಡ್ಸ್ ಇರುತ್ತೆ. ನಂಬರ್ ಆಫ್ ಕ್ಲಬ್ ಕಾರ್ಡ್ಸ್, ದಟ್ ಈಸ್ ಪ್ರಾಬಬಿಲಿಟಿ ಸಿ ಇಸ್ ಈಕ್ವಲ್ ಟು 13 by 52. ಅಂದ್ರೆ 13 ಕಾರ್ಡ್ ಇರುತ್ತೆ ಕ್ಲಬ್ಸ್. ನೋಡಿದ್ವಲ್ಲ ಈ ಕ್ಲಬ್ ಸೂಟ್ ಅಥವಾ ಕ್ಲಬ್ ಗ್ರೂಪ್ ನೋಡಿದ್ವಿ ನಾವು. 13 ಕಾರ್ಡ್ ಇರುತ್ತೆ. ದೆನ್ ನಂಬರ್ ಆಫ್ ಕಿಂಗ್ ಅಂಡ್ ಕ್ಲಬ್, ದಟ್ ಈಸ್ ಪ್ರಾಬಬಿಲಿಟಿ ಕಿಂಗ್ ಅಂಡ್ ಸಿ ಇಸ್ ಈಕ್ವಲ್ ಟು 1 by 2. ನೆನಪಿದ್ಯಾ? ನೋಡಿ, ಇಲ್ಲೊಂದ್ಸಲ ನೋಡಿ, ಇವೆಲ್ಲ ಕ್ಲಬ್ ಕಾರ್ಡ್ಸ್. ಇದರಲ್ಲಿ ನೋಡಿ, ಇಲ್ಲಿ ಕಿಂಗ್ ಕಾಣಿಸ್ತಾ ಇದೆ ನೋಡಿ.
ದಿಸ್ ಈಸ್ ಕಿಂಗ್ ಆಸ್ ವೆಲ್ ಆಸ್ ಕ್ಲಬ್ ಎರಡೂ ಕೂಡ ಇರತಕ್ಕಂಥ ಚಾನ್ಸ್ ಒಂದು. Probability of a card is drawn which is either king or club is equal to probability K or C. ಏನು probability K plus probability C minus probability K and C ಅಥವಾ K intersection C. ಸಬ್ಸ್ಟಿಟ್ಯೂಟ್ ಮಾಡಿ. probability K ಎಷ್ಟು ನೋಡಿ, ಇಲ್ಲಿ ಇದೆ ನೋಡಿ, 4/52 ಪ್ಲಸ್ probability C ಎಷ್ಟು 13/52 ಮೈನಸ್ probability K and C ಎಷ್ಟು 1/52. ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಮೂರಕ್ಕೂ 52 LCM ಬರುತ್ತೆ. ಅಗೇನ್ 52ನ ಈ 52 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 1 ಬರುತ್ತೆ. 1 ಈ ನ್ಯೂಮರೇಟರ್ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. ಟೇಕ್ ದಿಸ್ ಪ್ಲಸ್ ಅಗೇನ್ 52ನ 52 ಇಂದ ಡಿವೈಡ್ ಮಾಡಿದ್ರೆ 1 ಇಂಟು 13 ಮೈನಸ್ ಇದೆ, ಇಲ್ಲ ಹಾಗೆ ತಗೊಳ್ಳಿ. 52 divided by 52 1 into 1. Now the answer is 4 plus 13 17 ಬರುತ್ತೆ. 17 minus 1 16 divided by 52 or 4 4 16 4 13 52. 4/13 is the answer. Then ಎರಡನೇ ಪ್ರಶ್ನೆಗೆ ಆನ್ಸರ್ ಮಾಡೋಣ. Probability of a card is drawn which is either king or queen. ಬರೀರಿ. A pack or deck of cards contains 52 cards, correct? Of which 4 are king cards and 4 are queen cards. ನೆನಪಿದೆಯಾ? ನೋಡಿ, ಇಲ್ಲಿ 4 ಕಿಂಗ್ ಕಾರ್ಡ್ಗಳು, ಇನ್ನು 4 ಕ್ವೀನ್ ಕಾರ್ಡ್ಸ್ ಇರುತ್ತೆ. Then selecting a card which is king or queen is a mutually exclusive event. ಕರೆಕ್ಟಾ? ಕಿಂಗ್ ಬಂದಾಗ ಕ್ವೀನ್ ಬರಲ್ಲ, ಕ್ವೀನ್ ಬಂದಾಗ ಕಿಂಗ್ ಬರಲ್ಲ, ಎರಡೂ ಒಂದೇ ಸಲ ಬರೋ ಸಾಧ್ಯತೆ ಇಲ್ಲ. ಅದನ್ನ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿತೀವಿ, ನಮ್ಗೆ ಗೊತ್ತು. ದೆನ್ ನಂಬರ್ ಆಫ್ ಕಿಂಗ್ ಕಾರ್ಡ್ಸ್, ದಟ್ ಈಸ್ ಪ್ರಾಬಬಿಲಿಟಿ K ಎಷ್ಟಿತ್ತು, 4/52. ನಂಬರ್ ಆಫ್ ಕ್ವೀನ್ ಕಾರ್ಡ್ಸ್ ಪ್ರಾಬಬಿಲಿಟಿ Q ಎಷ್ಟಿತ್ತು, 4/52. ಕಾರ್ಡ್ ವಿಚ್ ಈಸ್ ಐದರ್ ಕಿಂಗ್ ಆರ್ ಕ್ವೀನ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ K ಆರ್ Q ಅಂತ ಕರಿತೀವಿ, ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ K ಪ್ಲಸ್ ಪ್ರಾಬಬಿಲಿಟಿ Q. ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ರಾಬಬಿಲಿಟಿ K 4/52, ಪ್ರಾಬಬಿಲಿಟಿ Q 4/52. ಸಿಂಪ್ಲಿಫೈ ಮಾಡಕ್ ಹೋದ್ರೆ 52 ಮತ್ತೆ 52ಗೆ ಏನ್ ಬರುತ್ತೆ, LCM 52ನೇ ಬರುತ್ತೆ. ಮೇಲೆ 4 + 4 8 ಬರುತ್ತೆ. ಈಗ ತಾನೇ ನೋಡಿದ್ವಿ. ಫೈನಲಿ 8/52 ಆರ್ ಆನ್ಸರ್ ಏನು, 4 2 8 4 13 52. 2/13 is the answer. ಯಾವುದು? Probability of drawing either a king or queen is equal to 2/13. ನೆನಪಿರುತ್ತಾ? ಬನ್ನಿ 5ನೇ ಪ್ರಶ್ನೆ ನೋಡೋಣ. One card is drawn from a standard pack of 52. What is the probability that it is a spade, a king, the ace of club? ಇದನ್ನ ಬ್ಯಾಂಗ್ಳೂರ್ ಯೂನಿವರ್ಸಿಟಿ BComಗೆ ನವೆಂಬರ್ 15ರಲ್ಲಿ ಕೇಳಿದ್ದಾರೆ 6 ಮಾರ್ಕ್ಸ್ಗೆ. Write down the solution. Computation of probability of drawing a spade. ಸ್ಪೇಡ್ ತೆಗಿತಕ್ಕಂಥ ಚಾನ್ಸಸ್ ಎಷ್ಟು ಕಾರ್ಡ್ಸ್ ಇಂದ? ನೋಡ್ತಾ ಇದ್ದೀರಾ ಕಾರ್ಡ್ಸ್ ಅನ್ನ? ಸ್ಪೇಡ್ ಎಷ್ಟಿರುತ್ತೆ, 13 ಇರುತ್ತೆ. ಎಷ್ಟರಲ್ಲಿ? 52 ಅಲ್ಲಿ. ಸೊ 13 divided by 52 is the answer. ಬರೀರಿ ಆನ್ಸರ್ನ. ನಂಬರ್ ಆಫ್ ಸ್ಪೇಡ್ ಕಾರ್ಡ್ಸ್ 13. ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಸ್ಪೇಡ್ ಕಾರ್ಡ್ ಈಸ್ ಈಕ್ವಲ್ ಟು 13/52 ಅಥವಾ 13 1s 13 4s 13 1 13 13 4 52. 1/4 is the answer. ಅರ್ಥ ಆಯ್ತಾ? ಮೊದಲನೇ ಪ್ರಶ್ನೆಗೆ ಆನ್ಸರ್ ಬಂತು. ಸ್ಪೇಡ್ ಬರ್ತಕ್ಕಂಥದ್ದು. ಸ್ಪೇಡ್ ಅನ್ನೋದೊಂದು ಸಿಂಬಲ್ ಯಾವತ್ತೂ ಕೂಡ 13 ಇರುತ್ತೆ 52ರಲ್ಲಿ. ಈಸಿಯಾಗಿ ಆನ್ಸರ್ ಮಾಡಬಹುದು ನಾವು. 2 ಮಾರ್ಕ್ಸ್ ಬಂತು. ಬರೀರಿ ಎರಡನೇ ಪ್ರಶ್ನೆ. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಕಿಂಗ್. ಕಿಂಗ್ ಎಷ್ಟಿರುತ್ತೆ ನೋಡ್ತಿದ್ದೀರಲ್ಲ ಇಲ್ಲೇ, ಕಿಂಗ್ ಎಷ್ಟಿರುತ್ತೆ, 4 ಇರುತ್ತೆ. ಆನ್ಸರ್ ಏನಲ್ಲಿಗೆ 4/52. ಬರೀರಿ. ನಂಬರ್ ಆಫ್ ಕಿಂಗ್ ಕಾರ್ಡ್ಸ್ ಈಸ್ ಈಕ್ವಲ್ ಟು 4. ಸೊ ದೇರ್ ಫೋರ್ probability of a card drawn which is a king, that is equal to 4/52 answer. ಅಥವಾ 1/13. 4 1 4 13 52. ಎರಡು ಪ್ರಶ್ನೆಗಳು ತುಂಬಾ ಸರಳವಾಗಿ ಆನ್ಸರ್ ಆಗೋಯ್ತು. ಮೂರನೇ ಪ್ರಶ್ನೆ ಬರೀರಿ. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಎ ಕಾರ್ಡ್ ಈಸ್ ಡ್ರಾನ್ ವಿಚ್ ಈಸ್ ದ ಏಸ್ ಆಫ್ ಕ್ಲಬ್. ತುಂಬಾ ಸರಳವಾದ ಆನ್ಸರ್ ಇದು. ಏಸ್ ಅಂದ್ರೆ ಒಂದು ಕಾರ್ಡು ದಟ್ ವಿತ್ ಎ ಅಕ್ಷರದಿಂದ ಇರೋದು. ದೆನ್ ಕ್ಲಬ್ ಅಂದ್ರೆ ಒಂದು ಸಿಂಬಲ್. ಸೊ
ಕ್ಲಬ್ ಸಿಂಬಲ್ ಅಲ್ಲಿ ಏಸ್ ಎಷ್ಟಿರುತ್ತೆ ಅಂದ್ರೆ ಒಂದೇ ಒಂದಿರುತ್ತೆ. ಸೊ ಆನ್ಸರ್ ಈಸ್ 1/52. ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಎ ಕ್ಲಬ್ ಸೂಟ್ ಅಂದ್ರೆ ಕ್ಲಬ್ ಗ್ರೂಪಿನ ಕಾರ್ಡ್ಸ್. ಇದರಲ್ಲಿ ನೋಡಿ ಏಸ್ ಕಾಣಿಸ್ತಿದೆಯೇ, ಎಷ್ಟಿದೆ? ಒಂದೇ ಒಂದಿದೆ. ಕ್ಲಬ್ ಗ್ರೂಪ್ ಅಲ್ಲಿ ಇರತಕ್ಕಂತ ಏಸ್ ಕೇಳ್ತಾ ಇರೋದವರು 1/52 ಕಾರ್ಡ್ಸ್. ನೋಡಿ ಕರೆಕ್ಟಾ? ಕ್ಲಬ್ ಸಿಂಬಲ್ ಏಸ್ ಇರೋದೊಂದೇ, ಬೇರೆ ಏಸ್ಗಳು 3 ಇವೆ. 52 ಕಾರ್ಡ್ ಅಲ್ಲಿ ಈ ಸಿಂಬಲ್ ಅಲ್ಲಿ ಏಸ್ ಒಂದೇ ಇರುತ್ತೆ. ಸೊ 1/52 ಇಸ್ ದ ಆನ್ಸರ್. ಎಸ್, ಬರೀರಿ. The number of ace of club cards is equal to 1 out of 52. So therefore the probability of a card is drawn which is the ace of club is equal to 1/52. That's all. ತುಂಬಾ ಸರಳವಾದ 3 ಪ್ರಶ್ನೆಗಳು, ಒಂದೊಂದಕ್ಕೂ 2 ಮಾರ್ಕ್ಸ್. ಸಿ 3 ಪ್ರಶ್ನೆಗಳನ್ನು ನೋಡಬಹುದು ನಾವು, ತುಂಬಾ ಸರಳವಾಗಿದೆ. Then ಮುಂದಿನ ಪ್ರಶ್ನೆ. From a pack of playing cards, a card is drawn at random. What is the probability that it is a red, a queen, either queen or ace, a spade or king? ಇದನ್ನ 2014ರಲ್ಲಿ BComಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಕೇಳಿದ್ದಾರೆ. 4 ಪ್ರಶ್ನೆಗಳು ಕೇಳಿದ್ದಾರೆ ನೋಡ್ರಿ. ಬನ್ನಿ ಆನ್ಸರ್ ಮಾಡೋಣ. ರೈಟ್ ಡೌನ್ ಫಾರ್ ಎ ಸೊಲ್ಯೂಷನ್. Computation of probability of a card is drawn which is red. ನೋಡಿ ತೋರಿಸ್ತಿದ್ದೀನಿ ನಾನು. 52 ಕಾರ್ಡ್ ಅಲ್ಲಿ 13 + 13 ಇವೆರಡು ಕೂಡ ಬ್ಲಾಕ್ 26. ರೆಡ್ ಕಾರ್ಡ್ಸ್ ಎಷ್ಟು? 26. ಅಲ್ಲಿಗೆ ಆನ್ಸರ್ 26/52. ಎಸ್, ನಂಬರ್ ಆಫ್ ರೆಡ್ ಕಾರ್ಡ್ಸ್ is equal to 26. Then probability of a card is drawn which is red is equal to 26/52 ಅಥವಾ 1/2. Then next ಪ್ರಶ್ನೆ ಬಿ. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಕ್ವೀನ್. ಸೊ ನಮ್ಮ ಹತ್ರ ನಂಬರ್ ಆಫ್ ಕ್ವೀನ್ ಕಾರ್ಡ್ಸ್ ಎಷ್ಟಿರುತ್ತೆ? 4 ಇರುತ್ತೆ. ನೋಡ್ತಿದ್ದೀರಲ್ಲ, ಕ್ವೀನ್ಸ್ 4. ಹಿಂದಿನ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ ಇದೇ ವಿಡಿಯೋ ಅಲ್ಲೇ. 4 ಕ್ವೀನ್ಸ್ ಇರುತ್ತೆ ಔಟ್ ಆಫ್ 52. ಅಲ್ಲಿಗೆ ಆನ್ಸರ್ 4/52. ಎಸ್, ಬರೀರಿ. ನಂಬರ್ ಆಫ್ ಕ್ವೀನ್ ಕಾರ್ಡ್ಸ್ 4 ಇದ್ದಾಗ ಪ್ರಾಬಬಿಲಿಟಿ ಆಫ್ ಎ ಕಾರ್ಡ್ ಈಸ್ ಡ್ರಾನ್ ವಿಚ್ ಇಸ್ ಕ್ವೀನ್ ಈಸ್ ಈಕ್ವಲ್ ಟು 4/52 ಅಥವಾ 1/13. ಹೌದಲ್ವಾ? 4/52 ಅಂದ್ರೂ ಒಂದೇ ಅಥವಾ 1/13. 4 1 4 13. ಬನ್ನಿ ಮುಂದಿನ ಪ್ರಶ್ನೆ ಮಾಡೋಣ. ಪ್ರಾಬಬಿಲಿಟಿ ಆಫ್ ಎ ಕಾರ್ಡ್ ಡ್ರಾನ್ ವಿಚ್ ಈಸ್ ಐದರ್ ಕ್ವೀನ್ ಆರ್ ಏಸ್. ಬರೀರಿ ಆನ್ಸರ್ನ. ಪ್ಯಾಕ್ ಅಥವಾ ಡೆಕ್ ಆಫ್ ಕಾರ್ಡ್ಸ್ ಕಂಟೈನ್ಸ್ 52 ಹೊತ್ತು, ಆಫ್ ವಿಚ್ 4 ಆರ್ ಕ್ವೀನ್. ಅಲ್ವಾ? ಕ್ವೀನ್ ಎಷ್ಟಿರುತ್ತೆ? 4. ಈಗ ತಾನೇ ನೋಡಿದ್ವಿ. ಅಂಡ್ 4 ಆರ್ ಏಸ್ ಕಾರ್ಡ್ಸ್. ಏಸ್ ಅಂದ್ರೆ ಎ ಅಕ್ಷರದಿಂದ ಇರೋದು, ಅದು 4 ಇರುತ್ತೆ, ಇದು 4 ಇರುತ್ತೆ. ಸೆಲೆಕ್ಟಿಂಗ್ ಎ ಕಾರ್ಡ್ ವಿಚ್ ಇಸ್ ಎ ಕ್ವೀನ್ ಆರ್ ಏಸ್ ಈಸ್ ಎ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಯಾಕೆ? ಕ್ವೀನ್ ಬಂದಾಗ ಏಸ್ ಬರಲ್ಲ, ಏಸ್ ಬಂದಾಗ ಕ್ವೀನ್, ಎರಡೂ ಕೂಡ ಒಂದೇ ಕಾರ್ಡ್ ಅಲ್ಲಿ ಇರಲ್ಲ. ನಾವು ನಂಬರ್ ಆಫ್ ಕ್ವೀನ್ ಕಾರ್ಡ್ಸ್ ದಟ್ ಈಸ್ ಪ್ರಾಬಬಿಲಿಟಿ ಕ್ಯೂ ಇಸ್ ಈಕ್ವಲ್ ಟು 4/52. ನಂಬರ್ ಆಫ್ ಏಸ್ ಕಾರ್ಡ್ಸ್ ಪ್ರಾಬಬಿಲಿಟಿ ಎ ಇಸ್ ಈಕ್ವಲ್ ಟು 4/52. ಸೊ ಐದರ್ ಕ್ವೀನ್ ಆರ್ ಏಸ್ ಫಾರ್ಮುಲಾ ಏನು? ಪ್ರಾಬಬಿಲಿಟಿ ಕ್ಯೂ ಆರ್ ಎ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಕ್ಯೂ ಪ್ಲಸ್ ಪ್ರಾಬಬಿಲಿಟಿ ಎ. ಸೊ ಆನ್ಸರ್ 4/52 ಪ್ಲಸ್ 4/52. ಈಗ ತಾನೇ ಮಾಡಿದ್ವಿ ನಾವು. ಫೈನಲ್ ಆನ್ಸರ್ ಏನ್ ಬರುತ್ತೆ? 8/52 ಅಥವಾ ಏನ್ ಬರುತ್ತೆ? 2/13. 4 2 8 4 13 52. ಈ ಆನ್ಸರ್ ಬಂದಿದೆ. ಮುಂದಿನ ಆನ್ಸರ್. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಎ ಸ್ಪೇಡ್ ಆರ್ ಎ ಕಿಂಗ್. ಸ್ಪೇಡ್ ಅಥವಾ ಕಿಂಗ್ ಬರೋ ಚಾನ್ಸಸ್ ಎಷ್ಟು ಅಂತ. ಪ್ಯಾಕ್ ಆಫ್ ಕಾರ್ಡ್ ಕಂಟೈನ್ಸ್ 4 ಕಿಂಗ್ಸ್. 4 ಕಿಂಗ್ಸ್ ಇರುತ್ತೆ, 13 ಸ್ಪೇಡ್ ಇರುತ್ತೆ. ಗೊತ್ತಿದೆ ನಮಗೆ, ಹೌದಾ? ನೋಡಿ ಇಲ್ಲಿ ಸ್ಪೇಡ್ಸ್ ಎಷ್ಟಿದೆ? ಬ್ಲಾಕ್ ಅಲ್ಲಿ ಇರ್ತಕ್ಕಂಥವು ಇವೆಲ್ಲ ಕೂಡ 13 ಇದೆ. ಮತ್ತೆ ಇನ್ನೊಂದು ಕಿಂಗ್ಗಳು ಎಷ್ಟಿದೆ ನೋಡಿ, ಇಲ್ಲಿ ಕಿಂಗ್ಗಳು ಲಾಸ್ಟ್ ಅಲ್ಲಿ ಇದೆ, 4 ಇರುತ್ತೆ. ದೆನ್ ಸೆಲೆಕ್ಟಿಂಗ್ ಎ ಕಾರ್ಡ್ ವಿಚ್ ಈಸ್ ಐದರ್ ಕಿಂಗ್ ಆರ್ ಎ ಸ್ಪೇಡ್ ಈಸ್ ನಾಟ್ ಎ ಕೇಸ್ ಆಫ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಬಿಕಾಸ್ ಎ ಸ್ಪೇಡ್ ಕೆನ್ ಆಲ್ಸೋ ಬಿ ಎ ಕಿಂಗ್. ಸ್ಪೇಡ್ ಸಿಂಬಲ್ ಇದ್ದು ಕಿಂಗು ಒಂದೇ ಕಾರ್ಡ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ನಾಟ್ ಎ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿತೀವಿ. ಇದನ್ನ ಆನ್ಸರ್ ಮಾಡಿದೀವಿ ನಾವು ಹಿಂದಿನ ವಿಡಿಯೋ. ನಾವು ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಅಥವಾ ಸ್ಯಾಂಪಲ್ ಸ್ಪೇಸ್ ಇಸ್ ಈಕ್ವಲ್ ಟು 52 ಟೋಟಲ್ ಕಾರ್ಡ್ಸ್. ನಂಬರ್ ಆಫ್ ಸ್ಪೇಡ್ ಕಾರ್ಡ್ಸ್ ಎಷ್ಟು? 13/52. ದೆನ್ ನಂಬರ್ ಆಫ್ ಕಿಂಗ್ ಕಾರ್ಡ್ಸ್ ಎಷ್ಟು? 4/52. ಕಿಂಗು ಮತ್ತೆ ಸ್ಪೇಡ್ ಎರಡೂ ಇರತಕ್ಕಂಥ ಕಾರ್ಡ್ಸ್ ಎಷ್ಟು? 1. ನೆನಪಿದ್ಯಾ? ನೋಡಿ ಇಲ್ಲಿ ಸ್ಪೇಡ್ ಕಾರ್ಡ್ಸ್ ಬ್ಲಾಕ್ ಅಲ್ಲಿ ಇರುತ್ತೆ, ಅದರಲ್ಲಿ ಕಿಂಗು ಕೂಡ ಸ್ಪೇಡ್ ಸಿಂಬಲ್ ಇದ್ದು ಕಾರ್ಡು ಕಿಂಗ್ ಇರೋದು 1 ಇರುತ್ತೆ ಅಲ್ವಾ? ನಾವು probability of a card drawn which is either spade or a king is equal to probability S or K is equal to probability S plus probability K minus probability S and K. Substitute ಮಾಡೋಣ.
ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನೋಡಿ. ಪ್ರಾಬಬಿಲಿಟಿ ಎಸ್ ಅಂದ್ರೆ 13/52, ಪ್ರಾಬಬಿಲಿಟಿ ಕೆ ಅಂದ್ರೆ ಕಿಂಗ್ಸು 4/52, ಎಸ್ ಅಂಡ್ ಕೆ ಸ್ಪೇಡು ಮತ್ತೆ ಕಿಂಗ್ ಇರೋದು 1/2. ನಾವು ಅದನ್ನು ಸಿಂಪ್ಲಿಫೈ ಮಾಡೋಣ ನೋಡಿ. 3/52 LCM ಬರುತ್ತೆ, ಗೊತ್ತಿದೆ ನಮಗೆ. ಈ 52 ಮೊದಲನೇ 52 ಡಿವೈಡ್ ಮಾಡಿದ್ರೆ 1 ಬರುತ್ತೆ. 1 × 13 ಇಲ್ಲಿ ಪ್ಲಸ್ ಇದೆ, ಹಾಗೆ ಪ್ಲಸ್ ತಗೊಳ್ಳಿ. ಮೈನಸ್ ಇದೆ, ಮೈನಸ್ ತಗೊಳ್ಳಿ. ಸೊ ಆನ್ಸರು 13 + 4 17 - 1 16 /52 ಅಥವಾ 4 4s 4 13s 4/13 is the answer. ಹೌದಾ? ಪ್ರಾಬಬಿಲಿಟಿ ಆಫ್ ಸ್ಪೇಡ್ ಆರ್ ಕಿಂಗ್ ಬರತಕ್ಕಂಥ ಚಾನ್ಸಸ್. ಸೊ ಇಷ್ಟೊತ್ತು ನೋಡಿರ್ತಕ್ಕಂಥ ಪ್ರಾಬ್ಲಮ್ಸ್ ನಾವು ಎಲ್ಲಿಂದ ತಗೊಂಡಿರೋದು ರೆಫರೆನ್ಸು ನೋಡಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್ 18, 17, 16, 15. ಹಾಗೇನೆ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್ 2019 ಇಂದ ತಗೊಂಡಿದ್ದೀವಿ. ಆ ಕ್ವಶನ್ಸ್ ಆನ್ಸರ್ ಮಾಡಿದ್ದೀವಿ. ಅರ್ಥ ಆಗಿದೆಯಾ? ಎಕ್ಸಾಮ್ಸು ಹತ್ರ ಬರ್ತಿವೆ, ಚೆನ್ನಾಗಿ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್. 6 ಮಾರ್ಕ್ಸ್ ತುಂಬ ಸರಳವಾಗಿ ತಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.